ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಸೋಮವಾರ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ನಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಎಷ್ಟೊಂದು ದಿವಸದಿಂದ ಬರೀ ನಾನು ವಾಯ್ಸ್ ಓವರೇ ಕೊಡೋದಾಯಿತು ಫ್ರೆಂಡ್ಸ್, ಸಾರಿ. ಅಂದರೆ ನಾನು ಮಾತಾಡೋಕ್ಕೆ ನನಗೆ ಟೈಮೇ ಸಿಗ್ತಾಯಿಲ್ಲ ಅನ್ನೋದಕ್ಕಿಂತ ನಮ್ಮ ಮನೇಲಿ ಶ್ಲೋಕ ಹಾಕಿರ್ತಾರೆ. ನಾನು ಮತ್ತೆ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೂ ಅದು ಶ್ಲೋಕ ಸೌಂಡು ಬರ್ತಾ ಇರುತ್ತೆ. ಆಮೇಲೆ ಮತ್ತೆ ನಾನು ವಾಯ್ಸ್ ಓವರ್ ಕೊಡಬೇಕು. ಹಾಗಾಗಿ ನಾನು ವಾಯ್ಸ್ ಓವರೇ ಕೊಡೋದು ಬೆಸ್ಟು ಅಂದ್ಕೊಂಡು ಹಂಗೇ ವೀಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅದು ವೀಡಿಯೋದಲ್ಲೆಲ್ಲ ಬರೀ ಶ್ಲೋಕ ಸೌಂಡೇ ಕೇಳಿಸ್ತಾ ಇರುತ್ತೆ, ಅದಕ್ಕೆ ಮ್ಯೂಟ್ ಮಾಡಿಬಿಡ್ತೀನಿ. ಇವತ್ತು ಅದೆಲ್ಲ ಇರಲಿ ಬಿಡಿ. ಇವಾಗ ಸ್ವಲ್ಪ ನೋಡೋಣ. ಆದರೆ ನಾನು ವ್ಲಾಗು ಫಸ್ಟಿಂದ ನಿಮಗೆಲ್ಲ ಕೇಳಿಕೊಂಡು ಚೆನ್ನಾಗಿದ್ದೀರಾ ಅಂತ ಕೇಳಿಬಿಟ್ಟು ಆಮೇಲೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಇವತ್ತು ಬಂದುಬಿಟ್ಟು ನಾನು ಇದು ಕಾಳು ಎಲ್ಲ ಮಿಕ್ಸ್ ಕಾಳು ಹಾಕ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ. ಏನೇನೆಂದರೆ ಹೆಸರು ಕಾಳು, ಹೆಸರು ಬೇಳೆ, ಕಡಲೆಕಾಳು, ಆಮೇಲೆ ಅಲಸಂಡೆ ಕಾಳು, ಉದ್ದಿನಬೇಳೆ, ಇಷ್ಟು ಸ್ವಲ್ಪ ಅಕ್ಕಿ ಎಲ್ಲ ಹಾಕ್ಬಿಟ್ಟು ನೆನೆ ಹಾಕಿ 1-2 ಅವರು ನೆನೆಸಿದ್ದೆ ಅಷ್ಟೇ. ಆಮೇಲೆ ರುಬ್ಬಿ ಅಂದರೆ ಒಂದು 6 o'clock ನೆನೆಸಿದ್ದೆ, 8 ರುಬ್ಬಿದೆ. ರಾತ್ರಿಯೇ ನೈಟೆಲ್ಲ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಕುಬ್ಬಿತ್ತು ಗೊತ್ತಾ, ಸಖತ್ತಾಗಿತ್ತು. ನೋಡಿದ್ದೀರಾ, ಐಸ್ ಕ್ಯಾಂಡಿ ಥರ ಆಗಿತ್ತು ಅದು. ಇವಾಗ ಅದಾದಮೇಲೆ ನಾನು ಇದು ಅದ್ರ ಜೊತೆ ಪಲ್ಯ ಸ್ವಲ್ಪ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ವೆರಿ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಆಮೇಲೆ ನನ್ನ ಮಗಳಿಗೆ ಪಲ್ಯ, ನಮಗೆಲ್ಲ ನಾವು ಚಟ್ನಿನೇ ತಿನ್ನೋದ್ರಿಂದ ಅದ್ರ ಜೊತೆ ಚಟ್ನಿನೇ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಅದು ದೋಸೆ. ನನ್ನ ಮಗಳಿಗೆ ಚಟ್ನಿ ತಿನ್ನಲ್ಲ, ಅವಳಿಗಿಷ್ಟ ಇಲ್ಲ. ಹಾಗಾಗಿ ಅವಳು ಪಲ್ಯ ಬೇಕು ಅಂತಾಳೆ. ಹಾಗಾಗಿ ಒಂದು ಕ್ಯಾಪ್ಸಿಕಮ್ಮು 2 ಆಲೂಗಡ್ಡೆ ಹಾಕ್ಬಿಟ್ಟು ನಮಗೂ ಪಲ್ಯ ಆಗುತ್ತೆ ಅಂಥೇಳಿ ಪಲ್ಯನೂ ಮಾಡ್ತಾಯಿದ್ದೀನಿ. ವೆರಿ ಸಿಂಪಲ್ಲಾದ ಪಲ್ಯ ರೆಸಿಪಿ ಮಾಡ್ತೀನಿ. ನಿಮಗೆ ಗೊತ್ತಿದ್ದೇನೆ, ನಾನು ತುಂಬ ಮಸಾಲೆ ಅವೆಲ್ಲ ಹಾಕ್ಬಿಟ್ಟು ಮಾಡಲ್ಲ. ಇವಾಗ ಪಲ್ಯನೂ ಬೇಗ ಮಾಡಿ ಆಮೇಲೆ ದೋಸೆ ಹಾಕಿದ್ರೆ ಆಯ್ತು. ಇವತ್ತು ಅಂದರೆ ಬೆಳಗ್ಗೆ ಸಾಂಬಾರೇನು ಮಾಡೋಕ್ಕೆ ಆಗಿಲ್ಲ. ಇವತ್ತು ಮಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹಾಗಾಗಿ ಸ್ವಲ್ಪ ಸಾಂಬಾರೆಲ್ಲ ಮಾಡೋಕ್ಕಾಗಿಲ್ಲ. ಆಮೇಲೆ ಮಾಡೋಣ ಅಂದ್ಕೊಂಡು ಸುಮ್ಮನಿದ್ದೀನಿ. ನೋಡೋಣ, ಆದರೆ ಅದು ರೆಸಿಪಿನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಪಲ್ಯನೂ ಕುದಿಯೋಕ್ಕಿಟ್ಟೆ, ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಇದು ದೋಸೆ ಬರೀ ತಿನ್ನೋಕ್ಕೇ ಕೊಟ್ಟರೆ ಆಯಿತು. ನಮ್ಮ ಮನೆಯವ್ರಿಗೆ ಇವತ್ತು ಲಂಚ್ ಇಲ್ಲ, ಅದಕ್ಕೇ ನಾನು ಸಾಂಬಾರು ರೈಸು ಏನೋ ಮಾಡ್ತಾಯಿಲ್ಲ, ಜಸ್ಟು ತಿಂಡಿ ಒಂದೇ ಮಾಡ್ತಾಯಿದ್ದೀನಿ. ಇವಾಗ ಮೇ ಬಿ 7 o'clock ಆಗಿತ್ತು ಅಷ್ಟೇ, ತುಂಬ ಲೇಟೇನೂ ಆಗಿರ್ಕಿಲ್ಲ, ಬೇಗನೆ ಆಗೋಗಿತ್ತು. ಇವತ್ತು ಬರೀ ದೋಸೆ ಪಲ್ಯ ಚಟ್ನಿ ಅಷ್ಟೇ ಆಗಿರೋದ್ರಿಂದ ಬೇಗನೆ ಆಯಿತು ಫ್ರೆಂಡ್ಸ್. ಏನು ಗೊತ್ತಾ, ಬೆಳಗ್ಗೆ ಟೈಮೇ ಸಿಗಲ್ಲ. ಏನು ಗೊತ್ತಾ, ಮಿಷನ್ ಥರ ಕೆಲಸ ಮಾಡ್ತಾನೆ ಇರಬೇಕು. ಅಂದರೆ ಸ್ವಲ್ಪ ಮನೆಯಲ್ಲಿ ಫ್ರೀ ಇದ್ದರೆ ಆ ಥರ ಏನೂ ಅನಿಸಲ್ಲ ನನಗೆ. ಸ್ವಲ್ಪ ಫ್ರೀ ಏನೂ ಇಲ್ಲ, ಫ್ರೀಯಾಗಿರಲ್ಲ ನಾನು. ಹಾಗಾಗಿ ಸ್ವಲ್ಪ ಕೆಲಸ ಈ ಕೆಲಸ ಮನೆ ಕೆಲಸ ಅದೇ ಆಗಿಬಿಡುತ್ತೆ. ಒಂದೊಂದು ದಿವಸ ನಿಜ ಹೇಳ್ಬೇಕಾದ್ರೆ ಪಾತ್ರೆನೇ ತೊಳೆಯೋಕ್ಕಾಗಲ್ಲ, ಅಷ್ಟು ಬ್ಯುಸಿಯಾಗಿರ್ತೀನಿ. ಹೆಂಗೋ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಆಗಿದ್ದಷ್ಟು ವೀಡಿಯೋನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡ್ಕೊಂಡು ಇಟ್ಕೊಂಡ್ರೂ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಅಷ್ಟೊಂದು ಟೈಮ್ ಸಾಲ್ತಾನೆ ಇಲ್ಲ ನನಗೆ. 7 hours 6 hours ನಿದ್ದೆ ಬೇರೆ ಬೇಕಾ. ನಿದ್ದೆ ಮಾಡಿಲ್ಲ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗುತ್ತಾ. ಮಲಿಕೋಬೇಕು ಪ್ರಾಪರಾಗಿ, ನಂಗೆ ನಿದ್ದೆನೂ ಬೇಕು. ಆಮೇಲೆ ನನ್ನ ಬಾಡಿಗೆ ಎಕ್ಸಸೈಸು ವಾಕಿಂಗು ಅದು ಬೇಕು ನನಗೆ. ಹಾಗಾಗಿ ಕೆಲಸನೂ ಮಾಡಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಮಾಡಿಕೊಂಡು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ನೋಡಿಬಿಟ್ಟು. ಇವಾಗ ನಮ್ಮ ಮನೇಲಿ ತಿಂಡಿ ಬಂದುಬಿಟ್ಟು ನೋಡಿ, ದೋಸೆ ಬಂದುಬಿಟ್ಟು ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ, ಮಸಾಲೆ ದೋಸೆ ಥರ ಇರುತ್ತೆ. ನಿಜವಾಗ್ಲೂ ಮಕ್ಕಳಿಗೆ ಮಾಡಿ ಕೊಡ್ಬೋದು. ಮಕ್ಕಳು ತಿಂದರೆ ವೆರಿ ಹೆಲ್ದಿಯಾಗಿರುವಂತಹ ದೋಸೆ. ಆಮೇಲೆ ಸ್ವಲ್ಪ ಆಯಿಲ್ ಕಡಿಮೆ ಹಾಕ್ಬಿಟ್ಟು ಪಲ್ಯ ಮಾಡಿ ಚಟ್ನಿ, ಇಷ್ಟೇ ನಮ್ಮ ಮನೇಲಿ ವೆರಿ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಡಿ. ಇವಾಗ ನನ್ನ ಮಗಳಿಗೆ ಸ್ಕೂಲಿಗೆಲ್ಲ ಕಳಿಸಿ ಆಮೇಲಿಂದ ಮತ್ತೆ ಏನೇನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ನಾನು ಇದು
ನೆಲ್ಲಿಕಾಯಿ ಜ್ಯೂಸ್ ಬೇರೆ ಮಾಡಬೇಕು ನೋಡಿ. ಅದೇನೋ ಆಗಿದೆ. ಒಂದು ಚಿಕ್ಕದು ಒಂದು ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ. ಅದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಇಟ್ಟಿದ್ದೀನಿ. ನಾನು ಪುದೀನ ಸೊಪ್ಪು ಹಾಕ್ಕೊಂಡು ಕುಡಿತೀನಿ. ಹಾಗಾಗಿ ಇವಾಗ ಇದು ನೆಲ್ಲಿಕಾಯಿ ತೊಳೆದಿಟ್ಟಿದ್ದೀನಿ, ಕಟ್ ಮಾಡಬೇಕು. ಪುದೀನ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇದು ಇವಾಗ ಬನ್ನಿ ನಮ್ಮ ಮನೇಲಿ ಪೂಜೆ ಯಾವ ಥರ ಮಾಡಿದ್ದಾರೆ ಅಂತೇಳಿ ಶೇರ್ ಮಾಡ್ತೀನಿ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾಳೆ. ಅಲ್ಲಿ ನೋಡಿ ತುಪ್ಪದ ಬತ್ತಿ ಇಟ್ಟವ್ರೆ. ತುಪ್ಪ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂಥೇಳಿ, ಅಂದರೆ ದೇವ್ರದ್ದು ಸಪ್ರೇಟಾಗಿ ತರ್ತೀವಿ, ಹಾಗಾಗಿ ಅದೊಂದು ಸ್ವಲ್ಪ ಇತ್ತು. ಇಲ್ಲಿ ಕಾಣ್ತಾ ಇದ್ದೇನೆ, ಅಲ್ಲಿ ಇದೆ ಅಲ್ವಾ, ಅಲ್ಲಿ ತುಪ್ಪದ ಬತ್ತಿ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ತುಪ್ಪ ದೇವ್ರದ್ದು ಖಾಲಿಯಾಗಿತ್ತು ಅಂಥೇಳಿ ನನ್ನ ಮಗಳು ರೆಡಿ ಮಾಡಿದ್ದಾಳೆ. ಅವಳೇ ಇದೆಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡಿರೋದು. ಅದೊಂದಿತ್ತು ಅಂಥೇಳಿ ಸ್ವಲ್ಪ ಎಣ್ಣೆ ತುಪ್ಪ ಇತ್ತು ಅಂತೇಳಿ ಹಾಕಲಿಲ್ಲ, ಸ್ವಲ್ಪ ಇತ್ತು ಅಂತ ಹಂಗೆ ಇಟ್ಟವಳೆ. ನಾಳೆ ಹಚ್ಕೋತೀನಿ ಅಂತ ಹೇಳಿದ್ಲು. ಸರಿ ಅಂಥೇಳಿ ಹಂಗೆ ಇಟ್ಟವರು ಅವರಪ್ಪ. ಪೂಜೆನೂ ಎಲ್ಲ ಮಾಡಿದ್ದಾರೆ. ಪೂಜೆ ಮಾಡಿ ಕಾಣ್ತಾ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ದೇವರು. ಸಿಂಪಲಾಗಿ ಕ್ಯೂಟಾಗಿದೆ ಅಲ್ವಾ. ಇವಾಗ ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಮಾತಾಡೋಕ್ಕೆ ಆಗ್ತಾ ಇದ್ದಕ್ಕಿಲ್ಲ, ಹಾಗಾಗಿ ಇವಾಗ ಮಾತಾಡ್ತಾ ಇದ್ದೀನಿ. ಹೇರ್ ಕೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಂಡೇ ಆಗಿರೋದ್ರಿಂದ ಹೇರ್ ವಾಶ್ ಮಾಡಬೇಕಲ್ವಾ, ಹಾಗಾಗಿ ನೀನೇನು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿದ್ದೆ. ಇವತ್ತು ಬಂದುಬಿಟ್ಟು ನಾನು ಜಸ್ಟು ನಾನು ಮನೆಯಲ್ಲೇ ಮಾಡ್ಕೊತೀನಲ್ವ, ಆ ಥರ ಹೇರ್ ಪ್ಯಾಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇನ್ನೇನು ಡ್ರೈ ಆಗಿದೆ. ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕು. ಗೀಝರ್ ಆನ್ ಮಾಡಿದ್ದೀನಿ. ಅದು ನೀರು ಬಿಸಿ ಆಗೋ ತನಕ ನಾನು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡ್ಕೊಂಬಿಡೋಣ ಅಂದ್ಕೊಂಡೆ. ಅವಾಗಲೇ ಮನೆ ಕ್ಲೀನಿಂಗ್ ಆಗಿದೆ, ಮನೆ ಗುಡಿಸಿ ಒರೆಸಿ ಪೂಜೆನೂ ಆಗಿದೆ. ನೋಡಿದ್ದೀರಲ್ವಾ, ನಮ್ಮ ಮನೇಲಿ ಬೆಳಗ್ಗೆನೇ ಮನೆ ಒರೆಸಿ ಕೊಟ್ಟರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮನೆ ಒರೆಸಿಲ್ಲ ಅಂದರೆ ಪೂಜೆ ಎಲ್ಲ ಮಾಡಲ್ಲ. ಹಾಗಾಗಿ ಬೆಳಿಗ್ಗೆನೇ ಎಲ್ಲ ಮಾಡಿ ಹೋಗಿದೆ. ನಿನ್ನೆ ನನಗೆ ರೂಮ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಆಗಿಲ್ಕಿಲ್ಲ. ಬಟ್ಟೆ ಎಲ್ಲ ಫಂಕ್ಷನ್ಗೆ ಹೋಗಿದ್ನಲ್ಲ ಅಂತ ಹೇಳಿದ್ನಲ್ವ ನಿನ್ನೆ ಬ್ಲಾಗಲ್ಲಿ, ಅದೆಲ್ಲ ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ಬಟ್ಟೆ ಎಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ. ಬೆಳಿಗ್ಗೆ ಮಾಡ್ಕೊಂಡಿರೋದಾಯಿತು. ಆಮೇಲೆ ಮತ್ತೆ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಅದು ಮಾಡ್ಕೊಂಡಿದ್ದಿಲ್ಕಿಲ್ಲ. ಇವಾಗ ಮಾಡ್ತಾಯಿದ್ದೀನಿ, ಪರವಾಗಿಲ್ಲ. ಇವಾಗ ಹೊಸದು ಬೆಡ್ಶೀಟ್ ತೊಗೊಂಬಂದಿದ್ದೀನಲ್ವ, ನಿನ್ನೆ ನಿಮಗೆ ತೋರಿಸ್ದೆ ಬೆಡ್ಶೀಟ್ ತಂದಿದ್ದೀನಿ ಅಂತೇಳಿ ಹೊಸದು. ಇವಾಗ ಹಾಕೋಣ ಅಂದ್ಕೊಂಡು ಇದ್ದೆ. ತುಂಬ ಖುಷಿ ಆಗ್ತಾ ಇದೆ. ಹಾಕೋಣ ಇವಾಗ ಫಸ್ಟು ಪಿಲ್ಲೋ ಕವರ್ಸ್ ಎಲ್ಲ ಹಾಕೋತೀನಿ. ಇವಾಗ ಬಂದುಬಿಟ್ಟು ತೋರಿಸ್ತೀನಿ ರೀ ಯಾವ ಕಲರ್ ಬೆಡ್ಶೀಟ್ಸ್ ಇದೆ ಅಂಥೇಳಿ. ಇವಾಗ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ. ಈಗ ಹೊಸ ಬೆಡ್ಶೀಟ್ ಹಾಕ್ತೀನಿ ಇವತ್ತು. ಏನೋ ಒಂಥರ ಖುಷಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಇವತ್ತು ಬೇಗ ಎಲ್ಲನೂ ಬಟ್ಟೆ ಎಲ್ಲ ತೆಗೆದಿಟ್ಬಿಟ್ಟು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡೋಣ. ತೋರಿಸ್ತೀನಿ ರೀ ಯಾವ ಕಲರ್ ಇದೆ ಅಂಥೇಳಿ. ಇಲ್ಲಿ ಬ್ಲ್ಯಾಕ್ ಕಲರ್ ಬೆಡ್ಶೀಟ್ ಇದೆ. ಇದು ತುಂಬ ಕ್ಲೀನ್ ಇರುತ್ತೆ ನಮ್ಮ ಮನೇಲಿ. ಮಂಚದ ಮೇಲೆ ಯಾರೂ ಬರಲ್ಲ. ಬೆಳಿಗ್ಗೆ ಎದ್ಬಿಟ್ಟು ಹೋದರೆ ಇನ್ನು ಮತ್ತೆ ನೈಟೇ ಬರೋದು. ಆ ಥರ ನನ್ನ ಮಗಳು ಆಗಲಿ ನನ್ನ ಹಸ್ಬೆಂಡು ಆಗಲಿ ಬಂದ ಮೇಲೆ ಮಂಚದ ಮೇಲೆ ಬರೋದು ಆ ಥರ ಎಲ್ಲ ಮಾಡಲ್ಲ ಅವರು. ಹಾಗಾಗಿ ಕ್ಲೀನಾಗೇ ಇರುತ್ತೆ. 2 ಡೇಸು 4 ಡೇಸಿಗೆ ಒಂದ್ಸಲ ತೆಗಿತೀನಿ ನಾನು. 1 ವೀಕು 10 ಡೇಸ್ ಆದ್ರೂ ಕ್ಲೀನಾಗಿರುತ್ತೆ. ಆದರೆ ನನಗೆ ಅಷ್ಟು ಕಂಫರ್ಟೇಬಲ್ ಆಗಲ್ಲ. ಹಾಗಾಗಿ ಮಂಡೇ ತೆಗಿತೀನಿ, ಮತ್ತು ಅದೇ ಸೋಮವಾರ ಬೆಳಗ್ಗೆ ತೆಗಿತೀನಿ. ಆಮೇಲೆ ಬುಧವಾರ ನೈಟು, ಇಲ್ಲಾಂದರೆ ಗುರುವಾರ ಬೆಳಗ್ಗೆ ಪೂಜೆ ಮಾಡೋ ಅಷ್ಟೋ ತನಕ ತೆಗೆದುಬಿಟ್ಟಿರ್ತೀನಿ. ಇಲ್ಲಾಂದರೆ ಈ ಥರ ಸ್ವಲ್ಪ ಆ ಕಡೆ ಈ ಕಡೆ ಟೈಮ್ ಆಗುತ್ತೆ. ಆದರೆ ಆ ದಿವಸ ಫುಲ್ಲು ತೆಗೆದು ಕ್ಲೀನ್ ಮಾಡಿರ್ತೀನಿ. ಈ ಪಿಲ್ಲೋ ಕವರು ಎಷ್ಟು ಉದ್ದ ಇದೆ ಗೊತ್ತಾ, ತುಂಬ ಉದ್ದ ಇದೆ. ನಮ್ಮ ಮನೇಲಿ ಪಿಲ್ಲೋ ಚಿಕ್ಕದು, ನನ್ನ ಮಗಳಿಗೂ ಚಿಕ್ಕದು, ನನಗೂ ಚಿಕ್ಕದು, ನನ್ನ ಹಸ್ಬೆಂಡ್ಗೊಬ್ಬರಿಗೆ ಸ್ವಲ್ಪ ದೊಡ್ಡದು ಪಿಲ್ಲೋ, ನಮಗೆ ಚಿಕ್ಕದು. ಸರಿ, ಜಾಸ್ತಿ ಮಾತಾಯಿತು. ಇವಾಗ ಫುಲ್ಲು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಒರೆಸ್ಬೇಕು. ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಒಂದು 20 ಮಿನಿಟ್ಸ್ ಆಗುತ್ತೆ. ಅಷ್ಟೋ ತನಕ ಗೀಝರು ನೀರು ಕಾದಿರುತ್ತೆ, ಆಫ್ ಮಾಡಿಬಿಟ್ಟು ಬಂದು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತೀನಿ. ಆಮೇಲಿಂದ ಮತ್ತೆ ತೋರಿಸ್ತೀನಿ, ಸರಿನಾ, ಹೇಗೆ ಕಾಣ್ತಾ ಇದೆ ನಮ್ಮ ಮನೇಲಿ ಹೊಸ ಬೆಡ್ಶೀಟು ಅಂತೇಳಿ ನಿಮ್ಮ ಜೊತೆನೂ ತೋರಿಸ್ತೀನಿ, ಸರಿನಾ. ಇವಾಗ ಫುಲ್ ಕ್ಲೀನ್ ಮಾಡ್ಕೊಂಬರ್ತೀನಿ.
ಫ್ರೆಂಡ್ಸ್ ಸ್ಯಾಂಟಡಾನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ, ಆರೆಂಜಾಗಿ. ಸ್ವಲ್ಪ ಎಷ್ಟು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ರೆ ಎಷ್ಟು ಕ್ಲೀನಾಗಿ ಕಾಣುತ್ತೆ. ಇದು ಹೊತ್ಕೊಳ್ಳೋ ಬೆಡ್ಶೀಟು ಎಲ್ಲ ವಾಶ್ ಮಾಡಿದೆ, ಬೆಳಿಗ್ಗೆ ಫುಲ್ಲು ಡ್ರೈ ಮಾಡಿ ಅದು ಒಣಕೊಂಡಿತ್ತು. ತುಂಬ ಬಿಸಿಲಿದೆ ಹಾಗಾಗಿ ಒಣಕೊಂಡಿತ್ತು. ಫುಲ್ಲು ಬೆಡ್ರೂಮ್ ಎಲ್ಲ ಫುಲ್ಲು ಕ್ಲೀನಾಗಿದೆ. ಫ್ರೆಂಡ್ಸ್ ನೋಡಿ, ಫುಲ್ಲೆಲ್ಲ ಹಾಕಿದೆ. ಇವಾಗ ಕೂತ್ಕೊಳ್ಳಲ್ಲ, ಸ್ನಾನ ಮಾಡಬೇಕು ನಾನು, ಹಾಗಾಗಿ ಕೂತ್ಕೊಳ್ಳಲ್ಲ. ಕೆಳಗಡೆನೂ ಎಲ್ಲನೂ ಕ್ಲೀನಾಗಿ ಒರೆಸ್ತಿ, ಎಲ್ಲ ಕ್ಲೀನಾಗೆ ಒರೆಸ್ದೆ, ಅಂದರೆ ಗುಡಿಸಿ ಎಲ್ಲ ಕ್ಲೀನಾಗಿ ಒರೆಸ್ದೆ. ಏನಕ್ಕಂದರೆ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ಇದು ಮೊಳಕೆ ಕಾಳು, ಹೆಸರು ಕಾಳು, ಕಡಲೆಕಾಳು, ಆಮೇಲೆ ಇದು ಹುಳಿಕಾಳು, ಇದು ಮೊಳಕೆ ಕಾಳು, ಕಟ್ಟಿರೋ ಮೊಳಕೆ ಕಾಳು. ಇದು ನಾನು ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಆಲೂಗಡ್ಡೆ ಬದನೆಕಾಯಿ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಮೊಳಕೆ ಕಾಳು ಒಂದೇ ಇದೆ. ಇವಾಗ ತೊಗೊಂಡು ನೀರಲ್ಲಿ ಹಾಕಿದ್ದೀನಿ, ಇನ್ನೊಂದು 2 ಸಲ ತೊಳಿಬೇಕು. ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಣ ಅಂದ್ಕೊಂಡೆ. ನಿಮಗೆ ಇಷ್ಟ ಇದ್ದರೆ ನೀವು ಆಲೂಗಡ್ಡೆ ಬದನೆಕಾಯಿ ಜೊತೆ ಹಾಕ್ಬೋದು. ನಾನು ನಮ್ಮ ಮನೇಲಿ ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಆಲೂಗಡ್ಡೆ ಹಾಕ್ಕೊಂಡಿಲ್ಲ. ಬದನೆಕಾಯಿ ಯೂಸ್ ಮಾಡಲ್ಲ, ಆಲೂಗಡ್ಡೆ ಯೂಸ್ ಮಾಡ್ತೀನಿ, ಬದನೆಕಾಯಿ ಯೂಸ್ ಮಾಡಲ್ಲ, ಹಾಗಾಗಿ ಬದನೆಕಾಯಿ ಹಾಕ್ಕೊಂಡಿಲ್ಲ. ಆಲೂಗಡ್ಡೆ ಬೆಳಿಗ್ಗೆಯಿಂದನೂ ಪಲ್ಯ ಮಾಡಿದ್ದೆ, ಹಾಗಾಗಿ ಆಲೂಗಡ್ಡೆ ಬೇಡ ಅಂದ್ಕೊಂಡು ಹಾಕ್ಕೊಂಡಿಲ್ಲ. ಜಸ್ಟು ಮೊಳಕೆ ಕಾಳು, ಇಷ್ಟು ಮೊಳಕೆ ಕಾಳು ತೊಗೊಂಡಿದ್ದೀನಿ. ನೀವು ಎಷ್ಟು ಮೊಳಕೆ ಕಾಳು ಕ್ವಾಂಟಿಟಿ ಇರುತ್ತೋ ಅಷ್ಟು ಮಸಾಲೆ ಹಾಕ್ಕೊಳ್ಳಿ. ನಾನು ನೋಡಿ ಇಷ್ಟಿದೆ. ಇದರಲ್ಲಿ ಒಂದು 3 ಕಪ್ ಇರ್ಬೋದು, ಇದು 3 ಕಪ್ ಮೊಳಕೆ ಕಾಳು ಇರ್ಬೋದು ಮೇ ಬಿ. ಇದಕ್ಕೆ ನಾನು ಒಂದು 3ರಿಂದ 4 ಟೀ ಸ್ಪೂನು ಕಾಯಿ ತುರಿ ತೊಗೊಂಡಿದ್ದೀನಿ. ಇದು ಫ್ರೆಶ್ ಕಾಯಿ ತುರಿ, ಇವಾಗ ತುರಿದಿರೋದು. ಮೊಳಕೆ ಕಾಳು ಸಾಂಬಾರಿಗೆ ಒಂಚೂರು ಫ್ರೆಶ್ಶಾಗಿ ಕಾಯಿ ತುರಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಇವಾಗ ತುರಿದು ತೊಗೊಂಡೆ. ಆಮೇಲೆ 1 ಇಂಚು ಶುಂಠಿ, 2 ಟೊಮೊಟೊ, 1 ಈರುಳ್ಳಿ, 1 ದಪ್ಪ ಗಡ್ಡೆ ಈರುಳ್ಳಿ, ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ಒಂದು ಇಂಚು ಆಗಲ್ಲ ಅನ್ಕೋತೀನಿ ಚಕ್ಕೆ, ಆಮೇಲೆ 4 ಲವಂಗ, ಇಷ್ಟು ತೊಗೊಂಡಿದ್ದೀನಿ. ಇದೇನು ಗೊತ್ತಾ, ಜಾಸ್ತಿ ಹಾಕೋಬಾರ್ದು, ಮಸಾಲೆ ಸ್ಮೆಲ್ ಬರುತ್ತೆ. ನೀವು ಇದೆಲ್ಲನೂ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೋಬೋದು. ನಾನು ಬೇಡ, ಈ ಸಲ ಹಿಂಗೆ ಹಸಿದೆ ಹಾಕ್ತಾಯಿದ್ದೀನಿ. ಈ ಥರ ಮಾಡಿ ನೋಡೋಣ ಅಂದ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ. ನೋಡಿ, ಚೆನ್ನಾಗಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಇದು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಜಾರಲ್ಲೇ 2 ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ನಾನು ಹಾಕ್ಕೊಂಬಿಡ್ತೀನಿ. ಇವಾಗಲೇ ಅರಿಶಿನ ಹಾಕ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ಹಾಕ್ಕೋತೀನಿ. ಇದು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೋತೀನಿ. ಇದು ಮಿಕ್ಸಿ ಮಾಡ್ಕೊಳ್ಳೋಣ. ಇದೇ ಗ್ಯಾಪಲ್ಲಿ ಮೊಳಕೆ ಕಾಳು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡಿದ್ದೀನಿ. ಇದು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಮೊಳಕೆ ಕಾಳು ಸಾಂಬಾರು ಯಾವತ್ತೂ ಕುಕ್ಕರಲ್ಲೇ ಮಾಡಬೇಕು, ಯಾಕಂದರೆ ಮೊಳಕೆ ಕಾಳು ಬೇಯಬೇಕಲ್ವ, ಹಾಗಾಗಿ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮ ಆಪ್ಷನಲ್ಲು, ನೀವು ಜಾಸ್ತಿನಾದರೂ ಹಾಕ್ಕೋಬೋದು, ಸ್ವಲ್ಪನಾದರೂ ಹಾಕ್ಕೋಬೋದು. ನಾನು ಮತ್ತು ಈರುಳ್ಳಿ ಹಾಕ್ಕೊಳ್ಳಲ್ಲ. ಇವಾಗ ಮೊಳಕೆ ಕಾಳು ಇಟ್ಟಿದ್ನಲ್ವ, ಅದೆಲ್ಲ ಮೊಳಕೆ ಕಾಳು ಹಾಕ್ತೀನಿ. ಇದು ಇವಾಗ ಇನ್ನೊಂದು ಟಿಪ್ಸ್ ಏನು ಗೊತ್ತಾ ಫ್ರೆಂಡ್ಸ್, ನೀವು ಮೊಳಕೆ ಕಾಳು ಈ ಥರ ಹಾಕಿದ್ಮೇಲೆ ಈರುಳ್ಳಿನೂ ಹಾಕ್ಕೋಬೋದು ಫ್ರೈಗೆ. ನಾನು ಹಾಕ್ಕೊಂಡಿಲ್ಲ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ನಾನು ಹಾಕ್ಕೊಂಡಿಲ್ಲ. ಇದಕ್ಕೆ ನೀವು ಇವಾಗ ಸ್ವಲ್ಪ ಎಣ್ಣೆದಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಾಗುತ್ತೆ ಸಾಂಬಾರು. ಇದಕ್ಕೆ ಒಂದು ಟಿಪ್ಸು ಮೊಳಕೆ ಕಾಳು ಸಾಂಬಾರಿಗೆ, ನಾನು ಒಂದು 5 ಮಿನಿಟ್ಸ್ ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಆಯಿಲ್ ಜಾಸ್ತಿ ಹಾಕಿದ್ರೆ ಆಯಿಲಿ ಕಾಣುತ್ತೆ. ನಾನು ಆಯಿಲ್ ಜಾಸ್ತಿ ಹಾಕಿಲ್ಲ, ನೋಡಿದ್ದೀರ, ಸ್ವಲ್ಪನೇ ಹಾಕಿರೋದು ಸಾಕು, ಜಾಸ್ತಿ ಆಯಿಲ್ ಯೂಸ್ ಮಾಡಬಾರ್ದು. ಹಾಗಾಗಿ ಇವಾಗ ನಾನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದು ಸೇರಿಸ್ತೀನಿ.
ಇದಕ್ಕೆ ನಾನು ಇವಾಗ ಖಾರದ ಪುಡಿ ಎಲ್ಲ ಸೇರಿಸಿದ್ನಲ್ವ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಇಷ್ಟಿದ್ರೆ ಮಸಾಲೆನೂ ಸಾಂಬಾರಿಗೆಲ್ಲ ಚೆನ್ನಾಗಿದೆ, ಕರೆಕ್ಟಾಗಿದೆ ಅಂದಂಗೆ. ನೀವು ಜಾಸ್ತಿ ಸಾಂಬಾರು ಮಾಡ್ಬೋದು. ಇವಾಗ ನಾನು ಇದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹಂಗೆ ಮಿಕ್ಸ್ ಮಾಡಿ ಕುದಿಸ್ತೀನಿ. ಇವಾಗ ನೀರು ಹಾಕಲ್ಲ, ಇದಕ್ಕೆ ಚೆನ್ನಾಗಿ ಕುದಿ ಬರಲಿ, ಆಮೇಲೆ ನೀರು ಹಾಕೊಳ್ಳೋಣ. ಇದು ಚೆನ್ನಾಗಿ ಕುದಿ ಬರಲಿ ಫ್ರೆಂಡ್ಸ್. ನೋಡಿ, ಈ ಥರ ನೀವು ಆಗಿದಷ್ಟು ಮಸಾಲೆ ಸಾಂಬಾರಾಗಲಿ ಏನೂ ಆಗಲಿ ಸ್ವಲ್ಪ ಸ್ಲಿಮ್ಮಾಗಿ ಇಟ್ಬಿಟ್ಟೆ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಆಗೋಗುತ್ತೆ. ಆಮೇಲೆ ಕೆಳಗಡೆ ಅಂದರೆ ಸುಡೋದಿಲ್ಲ, ಅಂದರೆ ಪಾತ್ರೆಗೇನು ಅಂಟಲ್ಲ, ಹಾಗಾಗಿ ಸ್ಲಿಮ್ಮಾಗಿ ಇಟ್ಟಿದೆ. ನೋಡಿ, ಈ ಥರ ಮಸಾಲೆ ಕುದೀತಾ ಇದ್ರೇ ಸ್ಮೆಲ್ ಬರುತ್ತೆ. ನಾನು ಹಸಿ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದಿಸ್ಲೇಬೇಕು. ನಾನು ಪೂರ್ತಿ ಸ್ಲಿಮ್ಮಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದು ನೋಡಿ, ಈ ಥರ ಕುದೀತಾ ಇದೆ, ಸ್ಮೆಲ್ ಬರ್ತಾಯಿದೆ ಮಸಾಲೆದು. ಇವಾಗ ಇದಕ್ಕೆ ನನಗೆ ಸಾಂಬಾರಿಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಏನು ಗೊತ್ತಾ, ಮಸಾಲೆ ಸಾಂಬಾರಿಗೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು. ಆಮೇಲೆ ನಾವು ವಿಸಲೆಲ್ಲ ಹಾಕ್ತೀವಲ್ವ, ಹಾಗಾಗಿ ಅದು ಸ್ವಲ್ಪ ತಿಕ್ಕಾಗುತ್ತೆ, ಗಟ್ಟಿ ಆಗುತ್ತೆ. ಹಾಗಾಗಿ ನೋಡಿ, ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ, ಸಾಕು. ಇವಾಗ ಉಪ್ಪು ನೋಡಿಬಿಟ್ಟು, ಉಪ್ಪು ಬೇಕಾದರೆ 1 2 3 ವಿಸಲ್ ಹಾಕ್ತೀನಿ. ಮೊಳಕೆ ಕಾಳು ಇರೋದ್ರಿಂದ ಜಾಸ್ತಿ ವಿಸಲ್ ಹಾಕಿದ್ರೆ ಏನೂ ಆಗಲ್ಲ. ಹಾಗಾಗಿ ನಾನು 2 3 ವಿಸಲ್ ಹಾಕ್ತೀನಿ. ಇದು ಕುದೀಲಿ, ಇವಾಗ ವಿಸಲ್ ಹಾಕ್ತೀನಿ. ಆಯಿತು, ಸಾಂಬಾರು ರೆಡಿ. ಚೆನ್ನಾಗಿ ಕುದಿ ಬಂದರೆ ಸಾಂಬಾರು ರೆಡಿ ಆಯಿತು. ವೆರಿ ಸಿಂಪಲಾಗಿ ಈಸಿಯಾಗಿರುವಂತಹ ಮಸಾಲೆ ಸಾಂಬಾರು, ಮೊಳಕೆ ಕಾಳು ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಫ್ರೆಶಪ್ ಎಲ್ಲ ಆಗಿಬಿಟ್ಟು ಬಂದು ಆಮೇಲೆ ಇವಾಗ ಟೈಮ್ ಬಂದುಬಿಟ್ಟು 12:15 ಆಗಿದೆ. ಇವಾಗ ನಾನು ಬೆಳಗ್ಗೆ ಸಾಂಬಾರು ಮಾಡಿರ್ಕಿಲ್ಲ, ಹಾಗಾಗಿ ಮೊಳಕೆ ಕಾಳು ಸಾಂಬಾರು ಮಾಡಿದ್ದೀನಿ. ಅದು ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇವಾಗ ಬಂದು ನಾನು ಏನು ಮಾಡಬೇಕು, ರೈಸ್ ಒಂದು ಸ್ವಲ್ಪ ಮಾಡ್ಕೋಬೇಕು. ಮುದ್ದೆ ಏನೂ ಮಾಡ್ಕೋತಾ ಇಲ್ಲ. ನಿಮಗೆ ಬೇಕಾದರೆ ಮುದ್ದೆನೂ ಮಾಡ್ಕೋಬೋದು, ಮುದ್ದೆನೂ ಚೆನ್ನಾಗಿರುತ್ತೆ. ನಾನು ಮುದ್ದೆ ಏನೂ ಮಾಡ್ಕೋತಾ ಇಲ್ಲ, ಜಸ್ಟು ನನಗೊಬ್ಬಳಿಗೆ ಅಲ್ವಾ, ಹಾಗಾಗಿ ರೈಸ್ ಅಷ್ಟೇ ಮಾಡ್ಕೋತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.